ಯಾಕೆ ರಾಮ ಯುದ್ಧ ಅನಿವಾರ್ಯವಾಗಿ ಯುದ್ಧ ಮಾಡಲೇಬೇಕಾಯಿತು? ಒಬ್ಬ ಹೆಂಡತಿಗೋಸ್ಕರ ಅಲ್ಲಿಂದ ಬಂದು ಇಷ್ಟು ದೊಡ್ಡ ಯುದ್ಧ ಮಾಡಬೇಕಾಗಿತ್ತ? ಬೇರೆ ಪರ್ಯಾಯ ಮಾರ್ಗಗಳಿರಲಿಲ್ವಾ? ಪರ್ಯಾಯ ಮಾರ್ಗಗಳನ್ನು ರಾಮ ಹುಡುಕದೇ ಯುದ್ಧಕ್ಕೆ ಹೋಗಿರಲಿಲ್ಲ. ರಾಮ ಸಂಧಾನಕ್ಕೆ ಕಳಿಸಿದ್ದ ಒಬ್ಬ ವ್ಯಕ್ತಿಯ ಈಗೋ ಇದೆಯಲ್ಲ, ಅದು ಮಹಾಯುದ್ಧಗಳನ್ನು ಮಾಡಿಸಿರುತ್ತೆ. ರಾಮನಿಗೆ ಅದು ಅನಿವಾರ್ಯವಾದ ಯುದ್ಧ. ಅವತ್ತು ಅದು ಯುದ್ಧ ಅಲ್ಲ, ಘೋಷಿತ ಯುದ್ಧ ಅಲ್ಲ. ಆಂಜನೇಯ ಮೊದಲ ಎಚ್ಚರಿಕೆಯನ್ನು ಕೊಟ್ಟಿದ್ದ ಅವನಾಗೆ ಹೋದಾಗ. ಜಗತ್ತಿನ ಹಿತದ ದೃಷ್ಟಿಯಿಂದ ಆ ಯುದ್ಧ ನಡಿಬೇಕಾಗಿತ್ತು. ರಾಮ ತನ್ನ ಹೆಂಡತಿಗಾಗಿ ಅಲ್ಲಿಂದ ಹುಡುಕೊಂಡು ಬರ್ತಾನೆ. ಯುದ್ಧ ಅನಿವಾರ್ಯವಾಗಿತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇತ್ತೀಚಿನ ಕೆಲವರು ಅದನ್ನು ಎತ್ತುತ್ತಾರೆ, ಕೆಲವರು ವಿಚಾರವಾದಿಗಳು ಎತ್ತುತ್ತಾರೆ. ಒಬ್ಬ ಹೆಂಡತಿಗೋಸ್ಕರ ಅಲ್ಲಿಂದ ಬಂದು ಇಷ್ಟು ದೊಡ್ಡ ಯುದ್ಧ ಮಾಡಬೇಕಾಗಿತ್ತ? ಬೇರೆ ಪರ್ಯಾಯ ಮಾರ್ಗಗಳಿರಲಿಲ್ವಾ? ಅವನು ರಾಜ, ಇವನು ರಾಜ, ಏನೋ ಒಂದು ಮಧ್ಯದಲ್ಲಿ ಒಂದು ಮಾರ್ಗ ಕಂಡ್ಕೋಬೋದಾಗಿತ್ತು, ಪರಿಹಾರ ಕಂಡ್ಕೋಬೋದಾಗಿತ್ತು. ಸೊ ಯುದ್ಧ ಹಾಗಾದರೆ ಅನಿವಾರ್ಯವಾಗಿತ್ತ? ಯಾಕೆ ರಾಮ ಯುದ್ಧ ಅನಿವಾರ್ಯವಾಗಿ ಯುದ್ಧ ಮಾಡಲೇಬೇಕಾಯಿತು ಅನ್ನುವಂಥ ಪ್ರಶ್ನೆಗಳು ಬರ್ತದೆ. ಯುದ್ಧ ಅನಿವಾರ್ಯ ಆಗಿತ್ತು ಇಲ್ಲಿ. ಮತ್ತು ಪರ್ಯಾಯ ಮಾರ್ಗಗಳನ್ನು ರಾಮ ಹುಡುಕದೇ ಯುದ್ಧಕ್ಕೆ ಹೋಗಿರಲಿಲ್ಲ. ಈಗ ಸೀತೆಯನ್ನು ಯಾವ ಕಾರಣಕ್ಕೂ ಕೊಡೋದಿಲ್ಲ ಅನ್ನುವ ನಿರ್ಣಯದಲ್ಲಿ ರಾವಣ ಇದ್ದ, ಸೀತೆಯನ್ನು ಬಿಟ್ಟುಕೊಡೋದಿಲ್ಲ ಅಂತ. ಆದರೆ ರಾಮ ಹಾಗಲ್ಲ. ರಾಮ ಸಂಧಾನಕ್ಕೆ ಕಳಿಸಿದ್ದ ಅಂಗದನನ್ನು. ಒಂದು ಅಂಗದ ಸಂಧಾನ ಅಂತ ನಡೆಯುತ್ತೆ. ಇವರಲ್ಲಿ ಬಂದ ಮೇಲೆ, ಬೇಡ ಬಿಟ್ಟ ಮೇಲೆ ಯುದ್ಧ ಬೇಡ ಅಂತ, ಸೀತೆಯನ್ನು ಬಿಟ್ಟುಕೊಟ್ರೆ ಸಾಕು ಅಂತ. ಆದರೆ ಅದಕ್ಕೆ ಅವನು ಒಪ್ಪಲಿಲ್ಲ, ರಾವಣ ಒಪ್ಪೋದಕ್ಕೆ ಸಿದ್ಧನಿಲ್ಲ. ಈಗೇನು ಮಾಡಬೇಕು ಅಂತ ಅಂದರೆ, ಈಗ ಬೇರೆ ದಾರಿ ಇಲ್ಲ, ಯುದ್ಧ ಅನಿವಾರ್ಯ ಆಯ್ತಲ್ಲಿಗೆ ಅಂತ. ಹಾಗೆ ಆಗತ್ತೆ. ಈ ಹಠ ಇದೆಯಲ್ಲ, ಇದು ಮಾಡುತ್ತೆ. ಈಗ ಮಹಾಭಾರತ ಯುದ್ಧದಲ್ಲೂ ಹಾಗೆ. ಈಗ ಸಂಧಾನ, ಕೃಷ್ಣನ ಸಂಧಾನವೇ ನಡೀತು. ಹೌದು. ಆದರೆ ಅವನು ಕೊಡೋದಕ್ಕೆ ಸಿದ್ಧ ಇಲ್ಲ. ಇವರು ಕೊನೆಗೆ 5 ಗ್ರಾಮಗಳನ್ನು ಕೊಡು ಸಾಕು ಅಂತ ಕೇಳಿದ್ರೆ, 5 ಹಳ್ಳಿ ಕೊಡು ಅಂತ, 5 ಊರು ಕೊಡು ಅಂತ. ಆದರೆ ಅವನು ಅದಕ್ಕೂ ಒಪ್ಪದೇ ಇದ್ದಾಗ ಯುದ್ಧ ಅನಿವಾರ್ಯ ಅಂತ ಆಯಿತು. ಅಲ್ಲಿ ಹೇಗೆ ದುರ್ಯೋಧನ ಯುದ್ಧವನ್ನು ಅನಿವಾರ್ಯಗೊಳಿಸಿದನೋ ಹಾಗೆ ಇಲ್ಲಿ ರಾವಣ ಯುದ್ಧವನ್ನು ಅನಿವಾರ್ಯಗೊಳಿಸಿದ. ಈ ಎಲ್ಲ ಜಗತ್ತಿನ ಮಹಾಯುದ್ಧಗಳು ಹಿಂದೆ ನಡೆದಿರೋದಿರ್ಬೋದು, ಈಗ ನಡೀತಾ ಇರೋದಿರ್ಬೋದು, ಮಧ್ಯದಲ್ಲಿ ನಡೆದಿದ್ದಿರ್ಬೋದು, ಇದೆಲ್ಲದರಲ್ಲೂ ಒಬ್ಬ ವ್ಯಕ್ತಿಯ ಈಗೋ ಇದೆಯಲ್ಲ, ಅದು ಮಹಾಯುದ್ಧಗಳನ್ನು ಮಾಡಿಸಿರುತ್ತೆ. ಹೌದು. ಅವನು ಹಠ ಹಿಡಿದಿರ್ತಾನೆ ಯಾವುದೋ ಒಂದಕ್ಕೆ. ಆಗಲಿ ಬಿಡು, ಅವನು ಹಠ ಹಿಡಿದಿದ್ದಾನಲ್ಲ, ಅವನಿಗೆ ಬಿಟ್ಬಿಡೋಣ ಅಂತ ಬಿಡೋಕ್ಕಾಗಲ್ಲ. ಬಿಡೋಕೆ ಯಾಕಾಗಲ್ಲ ಅಂದರೆ, ಅದು ಅಷ್ಟರ ಮೇಲೆ ನಿಂತ್ಕೊಳ್ಳಲ್ಲ. ಹೌದು. ಅಂದರೆ ಅದರ ದುಷ್ಪರಿಣಾಮಗಳು ಏನಾಗುತ್ತೆ ಅನ್ನೋದು ಗೊತ್ತಿರ್ತದೆ. ಹೌದು. ಈಗ ಸೀತೆ ಬಿಟ್ಬಿಡೋದು ಅಂದ್ರೆ ಹೆಂಗೆ ಸೀತೆಯನ್ನ? ಹೌದು, ಒಂದು ಇಲ್ಲಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ಬೇರೆ ದಾರಿ ಇಲ್ವೇ ಇಲ್ಲ. ಈಗ ಯಾರೋ 3ನೇವ್ರು ಮಾತಾಡಬೇಕು, ಅದೆಲ್ಲ ಇದಿಲ್ಲ. ಯಾರೋ ಬರ್ತಾರೆ, ಏನೋ ಮಧ್ಯ ಪಂಚಾಯತಿದಾರರು ಯಾರೋ ಬರ್ತಾರೆ, ಅವ್ರು ಬಂದು ಮಾತಾಡಿಸಿ ಒಂದು ಸಮಾಧಾನ ಮಾಡಿಕೊಡ್ತಾರೆ. ದೇಶದ ನಡುವೆ ಇದ್ರೆ ಒಂದು ಗಡಿ ಏನೋ ರೇಖೆ ಎಳ್ಕೋತೀವಿ, ಏನೂ ಇಲ್ಲ. ಇಲ್ಲಿ ಬೇರೆದಕ್ಕೆ ಏನೂ ಇಲ್ಲ. ಸೀತೆ ಬಿಟ್ಕೊಡ್ಬೇಕು ಅನ್ನೋದು ಬಿಟ್ಟು ಬೇರೆ ಇಲ್ವಲ್ಲ. ಅಷ್ಟೇ, ಸೀತೆ ಬಿಟ್ಕೊಡ್ಬೇಕು, ಅದೊಂದೇ ಪಾಯಿಂಟ್. ಇಲ್ಲ, ಸೀತೆಯನ್ನು ರಾವಣನಿಗೆ ಬಿಟ್ಬಿಡ್ಬೇಕಾಗಿತ್ತು ರಾಮ ಅಂತನ್ನಲ್ಲ, ಹೇಳೋಕ್ಕಾಗಲ್ಲ. ಹೌದು ಹೌದು ಹೌದು. ಒಂದು ಮಹಾಯುದ್ಧವನ್ನು ಉಳಿಸೋದಕ್ಕಾಗಿ ಸೀತೆಯನ್ನು ತ್ಯಾಗ ಮಾಡಬೇಕಾಗಿ ಅದೆಲ್ಲ. ಅಥವಾ ಇಲ್ಲಿ ಮಧ್ಯಮ ಮಾರ್ಗವಾಗಿ ಯಾವುದೇ ಬಾರ್ಗೇನಿಂಗು ಮಾಡಲಿಲ್ಲ. ಬಾರ್ಗೇನಿಂಗು ಅದೇ ಹೇಳಿದ್ದು ಇಲ್ವೇ ಇಲ್ಲ. ಈಗ ಅದು ಭೂಮಿ ಆದ್ರೆ ಒಂದು ಬಾರ್ಗೇನಿಂಗಿಗೆ ಅವಕಾಶ ಇದೆ. ಅರ್ಧ ರಾಜ್ಯ ಕೊಡು, ಇಲ್ಲಿರೆ 5 ಊರು ಕೊಡು. ಹೌದು ಅಲ್ವಾ? ಸೀತೆ ವಿಷಯದಲ್ಲಿ ಒಂದೇ ಬಾರ್ಗೇನಿಂಗ್ ಅಲ್ಲ, ಬಾರ್ಗೇನಿಂಗ್ ಅಲ್ಲ, ಒಂದೇ. ಹೌದು, ಸೀತೆಗೆ ಬಿಟ್ಕೊಡು, ಹೌದು ಹೌದು, ನಿಂಗೇನೋ ಮಾಡಲ್ಲ ಅಷ್ಟೇ. ಹೌದು, ನಾವು ನಿನ್ ಮೇಲೆ ಯುದ್ಧ ಮಾಡಲ್ಲ, ನೀ ಸೀತೆ ಕೊಟ್ಬಿಡು ಇಷ್ಟೇ ಅಂತ. ಇಲ್ಲವೇ ಇಲ್ಲ ಅಂತ ಅಂದಾಗ ಆವಾಗ ಅದು ಯುದ್ಧ ಅನಿವಾರ್ಯ ಆಯ್ತು ಅಂತ. ಹಾಗಾಗಿ ರಾಮನಿಗೆ ಅದು ಅನಿವಾರ್ಯವಾದ ಯುದ್ಧ. ಅನಿವಾರ್ಯವಾದ ಯುದ್ಧ ಆಗಿರೋದ್ರಿಂದಲೇ ಒಂದು ಬಲಿಷ್ಠವಾದ, ವ್ಯವಸ್ಥಿತವಾದ, ಸರ್ವಸನ್ನದ್ಧವಾದ ಸೇನೆಯ ಜೊತೆಗೆ ಕಪಿಕರಡಿಗಳನ್ನು ಇಟ್ಕೊಂಡು ಅವನು ಯುದ್ಧ ಮಾಡಬೇಕು. ಆಮೇಲೆ ನಾವು ಇವತ್ತದನ್ನು ಯುದ್ಧ ಅಂತ ಕರಿತಾ ಇದ್ದೀವಿ ಅನ್ನೋದು ಬಿಟ್ಟರೆ, ಅವತ್ತು ಅದು ಯುದ್ಧ ಅಲ್ಲ, ಘೋಷಿತ ಯುದ್ಧ ಅಲ್ಲ, ಸೀತೆಯನ್ನ ಬಿಡಿಸಿಕೊಂಡು ಬರುವ ಪ್ರಯತ್ನ. ಈಗ ಅಪಹರಣ ಆಗಿರತ್ತಲ್ಲ, ಈಗ ಅಪಹರಣ ಎಲ್ಲೊಂದು ಕಡೆ ಇಟ್ಟಿರ್ತಾರೆ ಆ ವ್ಯಕ್ತಿಯನ್ನ. ಹಾಗೆ ಪೊಲೀಸರು ದಾಳಿ ಮಾಡ್ತಾರೆ. ಅಲ್ಲಿಗೆ ಪೊಲೀಸರು ದಾಳಿ ಮಾಡಿದಾಗ ಆ ಕಡೆಯವರು ಅಲ್ಲಿ ಪಿಸ್ತೂಲು, ಗನ್ನು ಇಟ್ಕೊಂಡು ಇದು ಮಾಡ್ಬೋದು ಅವರು. ಹೌದು ಹೌದು, ಇಟ್ಸ್ ಅ ರೆಸ್ಕ್ಯೂ ಆಪರೇಷನ್. ಇದನ್ನ ಆಪರೇಷನ್ ಅಂತಲೇ ಕರಿತೀವಿ, ರೆಸ್ಕ್ಯೂ ಆಪರೇಷನ್ ಅಂತಲೇ ಕರಿತೀವಿ. ಇದು ಯುದ್ಧ ಅಲ್ಲ. ಬಿಡಿಸ್ಕೊಂಡ್ ಬರೋದಕ್ಕೆ ಹೋಗಿದ್ದೀವಿ, ಆಗ ಶಸ್ತ್ರದಾಳಿ ಆಗಿದೆ ಅಲ್ಲಿ. ಆ ಶಸ್ತ್ರದಾಳಿಗೆ ಪ್ರತಿಯಾಗಿ ಶಸ್ತ್ರದಾಳಿ ಮಾಡಬೇಕಾಗುತ್ತೆ. ಆ ಶಸ್ತ್ರದಾಳಿಯಲ್ಲಿ ಆ ಕಡೆ ಒಬ್ಬನೂ ಉಳಿದೇ ಇರುವಂತೆ ಕೊಂದು ಬರಬೇಕಾಗಿಯೂ ಬರಬಹುದು. ಹಾಗಾಗಿ
ಇಲ್ಲಿ ನಡೆದಿರೋದು ಇದೇನೆ. ನೀವು ಹೇಳೋದು ಕರೆಕ್ಟಾದ ಶಬ್ದ, ಅದು ರೆಸ್ಕ್ಯೂ ಆಪರೇಷನ್ನೇ ಅಲ್ಲಿ ನಡೆದಿದ್ದು. ಆದರೆ ಅದು ನಡೆದ ವಿಧಾನಕ್ಕೆ ನಾವು ಆಮೇಲೆ ಯುದ್ಧ ಅಂತ ಹೆಸರು ಕೊಟ್ವಿ ಅಷ್ಟೇ. ಈಗ ಕೌರವ ಪಾಂಡವರದ್ದು ಯುದ್ಧ, ರಾಮ ರಾವಣರದ್ದು ಅಲ್ಲ, ಅದು ಡಿಕ್ಲೇರ್ಡ್ ವಾರ್. ಹೌದು, ಡಿಕ್ಲೇರ್ಡ್ ವಾರ್. ಇದು ಅದಲ್ಲ, ಅದು ಬಿಡಿಸ್ಕೊಳಕ್ ಹೋಗಿದೀವಿ ನಾವು, ಬಿಡಿಸ್ಕೊಂಡ್ ಬರ್ತೀವಿ ಅಂತ. ಬಿಡಿಸ್ಕೊಳ್ಳೋದಕ್ಕೆ ಅವ್ರು ಬಿಡ್ಲಿಲ್ಲ, ತಡಿಯೋದಕ್ಕೆ ಬಂದ್ರು. ಯಾರ್ಯಾರು ತಡೆದ್ರು ಅವ್ರನ್ನ ಬದಿಗೆ ಸರ್ಸೋಕೆ ಆಗಲ್ಲ, ಅವರು ಬಂದೇ ನಿಂತ್ಕೋತಾರೆ. ಕೊಲ್ಲಲೇ ಬೇಕಾಯ್ತು, ಕೊಲ್ತಾ ಹೋಗಿದ್ದದು ಅಷ್ಟೇ, ಅಷ್ಟೇ ಆಗಿದ್ದದು. ಹಾಗಾಗಿ ಅದು ಅನಿವಾರ್ಯತೆನೇ ಅದು. ಬಟ್ ಈ ಎಲ್ಲ ಪ್ರಯತ್ನಗಳು ಮಾಡಿದ್ದ, ಅಂಗದನನ್ನು ಕಳಿಸಿದ್ದ. ಹೌದು, ಸಂಧಾನ ಇವ್ರ ಕಡೆಯಿಂದಲೇ ಮಾಡಿದ್ದದು. ಆಂಜನೇಯ ಮೊದಲ ಎಚ್ಚರಿಕೆನೂ ಕೊಟ್ಟಿದ್ದ ಅವನಾಗೆ ಹೋದಾಗ. ಆಮೇಲೆ ಇದನ್ನು ಹೇಳಿದ್ದ, ಅದ್ಯಾವುದಕ್ಕೂ ಅವ್ನು ಕೇಳೋದಕ್ಕೆ ಸಿದ್ಧನಿಲ್ಲದೆ ಇದ್ದಾಗ ಅವನ ಕಡೆಯವರು ಹೇಳಿದ್ರು ಅದನ್ನ. ವಿಭೀಷಣ ಹೇಳಿದ್ದ, ಕುಂಭಕರ್ಣನೂ ಬೇಡ ಅಂತ ಹೇಳಿದ್ದ, ಯಾವುದಕ್ಕೂ ಅವ್ನು ಸಿದ್ಧನಿಲ್ದಿದ್ದಾಗ ಆಯ್ತು ಅದು ಅಂತ. ಇದು ಒಂದು. ಇನ್ನೊಂದು ಅಂತ ತಗೊಂಡ್ರೆ ರಾವಣನ ಸಂಹಾರ ಆಗಲೇಬೇಕಿತ್ತದು. ಯಾಕೆಂದ್ರೆ ಎಷ್ಟೋ ಸಾವಿರ ವರ್ಷಗಳಿಂದ ಅವನು ಇಲ್ಲಿ ಜೀವ ಸಂಕುಲಕ್ಕೆ ತೊಂದರೆ ಕೊಡ್ತಾ ಇದ್ದವನು. ಹಾಗಾಗಿ ಅವನನ್ನು ಉಳಿಸೋದಕ್ಕಾಗ್ತಾ ಇರಲಿಲ್ಲ. ಆದ್ರಿಂದಲೂ ಅದನ್ನು ಆ ಯುದ್ಧ ನಡಿಬೇಕಾಗಿತ್ತು. ಅಂದರೆ ಜಗತ್ತಿನ ಹಿತದ ದೃಷ್ಟಿಯಿಂದ ಆ ಯುದ್ಧ ನಡಿಬೇಕಾಗಿತ್ತು. ಸೀತಾಪಹಾರ ಅನ್ನೋದು ನಿಮಿತ್ತ ಆಯ್ತು ಅದಕ್ಕೆ. ಸರಿ ಸರಿ ಸರಿ. ಆ ದೃಷ್ಟಿಯಿಂದ ಆ ಯುದ್ಧ ರಾಮನಿಗೆ ಅನಿವಾರ್ಯವಾಗಿತ್ತ ಅಂದರೆ ರಾಮ ಎಲ್ಲ ಪ್ರಯತ್ನ ಮುಗಿಸಿದ ಮೇಲೆ ಅವನಿಗೆ ಅನಿವಾರ್ಯ ಆಯ್ತದು. ಆದರೆ ಜಗತ್ತಿನ ದೃಷ್ಟಿಯಿಂದ ಅಂತ ನೋಡಿದಾಗ ಬೇರೆ ಪರ್ಯಾಯ ಅಲ್ಲ, ಇದೇ ಆಗಬೇಕಾಗಿತ್ತು. ಇದೊಂದೇ ಇರುವಂಥ ಪರಿಹಾರ, ಇದೊಂದೇ ಪರಿಹಾರ. ಅಂದರೆ ಈ ಒಟ್ಟಾರೆ ಈಗ ರಾಮ ತನ್ನ ಪತ್ನಿಯನ್ನು ಹುಡ್ಕೊಂಡು ಬಂದಿದ್ದು, ಅವರನ್ನು ರಾವಣನನ್ನು ವಧೆ ಮಾಡಿದ್ದು, ಇದೆಲ್ಲದ ಸಂದರ್ಭಗಳಲ್ಲಿ ಸಾಕಷ್ಟು ಸಮಯ ಅಲ್ಲಿ ಕಳೆದಿರ್ತದೆ. ಅಯೋಧ್ಯೆಯಿಂದ ಹೊರಟು ಅಲ್ಲಿ ರಾವಣನ ಸಂಹಾರ ಆಗೋವರೆಗೆ ಸಾಕಷ್ಟು ಸಮಯ ಬಹುಶಃ ಕಳೆದಿರ್ತದೆ. ಈ ಸಮಯದಲ್ಲಿ ಭರತ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಸೊ ಭರತನ ಆಡಳಿತದ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿಗಳು ಸಿಗ್ತವೆ. ಆ ಸಂದರ್ಭದಲ್ಲಿ ಅಲ್ಲಿನ ಜನ ಏನಂತ ಇದ್ದರು, ಭರತನ ಆಡಳಿತ ಆಗಿತ್ತು, ಇವನು ಪಾದಿಕೆಯನ್ನು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಕೊಂಡು ರಾಮನ ಹೆಸರಿನಲ್ಲೇ ಅವನು ಆಡಳಿತ ಬಹುಶಃ ನಡೆಸ್ತಿರ್ತಾನೆ. ಭರತನ ಆಡಳಿತ ಅಲ್ಲಿನ ಜನಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿತ್ತು ಅಂತ? ಭರತನ ಆಡಳಿತ ಹೇಗಿತ್ತು ಅನ್ನೋದಕ್ಕೆ ರಾಮಾಯಣದಲ್ಲಿ ಏನು ಉಲ್ಲೇಖ ಸಿಗೋದಿಲ್ಲ. ಅದಕ್ಕೆ 14 ವರ್ಷ ಇದ್ದ ಅವನು. ಯಾಕೆಂದ್ರೆ 14 ವರ್ಷ ಮುಗಿತಾ ಇದ್ದಾಗೆ ರಾಮ ಹೋಗಿದ್ದಾನೆ. ಯಾಕೆಂದ್ರೆ ಭರತ ಚಿತ್ರಕೂಟಕ್ಕೆ ಬಂದಿರ್ತಾನಲ್ಲ, ನೀನು ಹಿಂದಿರುಗಿ ಬಂದ ರಾಜನಾಗು ಅಂತ ಕೇಳೋದಕ್ಕೆ. ಆಗ ಒಂದು ಮಾತೇ ಇತ್ತು, ನೀನು 14 ವರ್ಷ ಮುಗಿದು 1 ದಿನ ತಡ ಆದ್ರೂ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಭರತನದ್ದು. ಹಾಗಾಗಿ 14 ವರ್ಷ ಮುಗಿತಿದ್ದ ಹಾಗೆ ರಾಮ ಹೋಗಿದ್ದಾನೆ ಅಲ್ಲಿಗೆ. ಹಾಗಾಗಿ ಅವನು ಪುಷ್ಪಕ ವಿಮಾನ ಏರ್ಕೊಂಡು ಹೋಗ್ತಾನೆ. ಪುಷ್ಪಕ ವಿಮಾನ ಬಳಸೋದೇ ಇಲ್ಲ ರಾಮ. ಈಗ ಅವನಿಗೆ ಸಿಕ್ಕಿದೆಯಲ್ಲ ಅದು ರಾವಣನ ಕೊಂದ ಮೇಲೆ. ಹೌದು. ಆದರೆ ಭರತನಿಗಾಗಿ ಪುಷ್ಪಕ ವಿಮಾನದಲ್ಲಿ ಹೋಗ್ತಾನೆ ಅವನು. ಯಾಕೆಂದ್ರೆ ಮತ್ತೆ ನಡ್ಕೊಂಡು ಹೋದ್ರೆ 8 ದಿವಸ ಬೇಕಲ್ಲ ಅಲ್ಲಿ. ಹಾಗಾಗಿ 14 ವರ್ಷ ಪರಿಪೂರ್ಣ 14 ವರ್ಷ ಭರತ ಆಳ್ವಿಕೆ ಮಾಡಿದ್ದು. ಆಗ ಅಲ್ಲಿ ಹೇಗಿತ್ತು ಅನ್ನೋದಕ್ಕೆ ಯಾವುದೇ ಉಲ್ಲೇಖ ಸಿಗೋಲ್ಲ. ಆದರೆ ರಾಮ ಹೋದಾಗ, ರಾಮನಿಗೆ ಹೋಗಿ ಪಟ್ಟಾಭಿಷೇಕ ಆಗತ್ತಲ್ಲ, ಆಗ ಅಲ್ಲೇನೂ ಸಮಸ್ಯೆ ಇರೋಲ್ಲ. ಸಮಸ್ಯೆ ಇರೋಲ್ಲ. ಯಾಕೆ ಅಂದರೆ ರಘುವಂಶದ ಸೂರ್ಯವಂಶದ ಆಡಳಿತವೇ ಆಗಿತ್ತು ಅಂತ ಬರುತ್ತೆ. ಅದನ್ನು ರಾಮಾಯಣದ ಆರಂಭದಲ್ಲೇ ವಾಲ್ಮೀಕಿಗಳು ವರ್ಣಿಸ್ತಾರೆ. ದಶರಥ ರಾಜ್ಯಭಾರ ಮಾಡುವಾಗ ಹೇಗಿತ್ತು ಅದು ಅಂತ. ನಾವೀಗ ರಾಮರಾಜ್ಯ ಅಂತ ಹೇಳ್ತೀವಲ್ಲ, ಈ ರಾಮರಾಜ್ಯ ಅಂತ ಹೇಳೋದಕ್ಕೆ ಬೇಕಾಗುವ ಎಲ್ಲ ಅಂಶಗಳು ದಶರಥನ ಕಾಲದಲ್ಲೇ ಇತ್ತು. ಅದಕ್ಕೆ ಇನ್ನೂ ಪರಿಷ್ಕಾರ ಬಂದಿದ್ದು ರಾಮನ ಕಾಲದಲ್ಲಿ. ಹಾಗಾಗಿ ಆವಾಗಲೇ ಅವರೆಲ್ಲ ಸಂತುಷ್ಟರಾಗಿದ್ರು. ದಶರಥನ ರಾಜ್ಯದಲ್ಲಿ ಬಡವರು ಇರಲಿಲ್ಲ ಅಂತ ಅವನು ಬಹಳ ಚೆನ್ನಾಗಿ ಹೇಳ್ತಾರೆ ವಾಲ್ಮೀಕಿಗಳೇನಂದ್ರೆ, ಆಭರಣ ಧರಿಸದೇ ಇರೋನು ಒಬ್ಬನೂ ಇರಲಿಲ್ಲ ಅನ್ನೋ ಥರ. ಪ್ರತಿಯೊಬ್ಬನೂ ಆಭರಣ ಧರಿಸ್ತಾ ಇದ್ದ ಅಂತಂದ್ರೆ ಬಡತನ ಅನ್ನೋದೇ ಇರಲಿಲ್ಲ. ಆಮೇಲೆ ಅಸಂತೋಷ ಅಂತಿರಲಿಲ್ಲ, ಅತೃಪ್ತಿ ಅಂತ ಇರಲಿಲ್ಲ. ಪಾರ್ಕ್ಗಳಿದ್ವು ಇಡೀ ಅಯೋಧ್ಯೆಯಲ್ಲಿ, ಎಷ್ಟೆಷ್ಟು ಉದ್ಯಾನವನಗಳಿದ್ವು. ಜನ ಬಹಳ ಆರಾಮಾಗಿ ಉದ್ಯಾನಗಳಿಗೆ ಹೋಗ್ತಾ ಬರ್ತಾ ಮಾಡ್ಕೊಂಡು ಇರ್ತಾ ಇದ್ರು. ಯಾರ ಮನೆಯಲ್ಲೂ ಕಷ್ಟ ಕಾರ್ಪಣ್ಯಗಳಿರಲಿಲ್ಲ ಅನ್ನೋ ತರಹ ಅಂತ. ಅಂದರೆ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ವ್ಯವಸ್ಥೆ ಇರ್ತಾ ಇತ್ತು ಅಂತ. ಅವರ ನೋವುಗಳಿಗೆಲ್ಲ ರಾಜರ ಕಡೆಯಿಂದ ವ್ಯವಸ್ಥೆ ಇರ್ತಾ ಇತ್ತು ಅನ್ನೋದು ಕಾಣಿಸುತ್ತೆ. ಆ ವ್ಯವಸ್ಥೆ ಏನಿತ್ತು ಅದನ್ನು ಭರತ ಮುಂದುವರಿಸಿದ್ದ. ಅಂದರೆ ಪ್ರಜೆಗಳ ಕಷ್ಟಗಳಿಗೆ ಅವನು ಇದಾಗ್ತಿದ್ದ, ಸ್ಪಂದಿಸ್ತಾ ಇದ್ದ. ಅವರಿಗೆ ಅದು ಆರ್ಥಿಕತೆ ಇರ್ಬೋದು, ಇನ್ಯಾವುದೋ ಥರದ್ದು ಇರ್ಬೋದು, ಅದೆಲ್ಲ ಒಂದು. ನಗರ ರಾಜ್ಯಗಳು ಭಾಳ ವ್ಯವಸ್ಥಿತವಾಗಿ ಮೊದಲಿಂದ ಇದ್ವು. ರಸ್ತೆಗಳು ದಾರಿಗಳು, ರಸ್ತೆಗಳ ವರ್ಣನೆ ಎಲ್ಲ ಬರುತ್ತೆ. ರಸ್ತೆ,
ಚೌಕ ಅಂತ ಈಗ ನಾವು ಈಗ ಸರ್ಕಲ್ ಅಂತ ಹೇಳ್ತೀವಲ್ಲ, 4 ರಸ್ತೆಗಳು ಕೂಡೋ ಥರ ಇರ್ತಿತ್ತಾಗ ಅವುಗಳಿರ್ತಾ ಇದ್ವು, ಅಂಗಡಿಗಳ ಸಾಲುಗಳಿರ್ತಾ ಇದ್ವು, ಬೇರೆ ಬೇರೆ ತರಹದ ಅಂಗಡಿಗಳ ಸಾಲುಗಳಿರ್ತಾ ಇದ್ವು. ಈ ಥರದ್ದು ಬೇರೆ ಬೇರೆ ಕಡೆಯಿಂದ ಬಂದಲ್ಲದೆ ವ್ಯಾಪಾರ ನಡೀತಾ ಇತ್ತು, ವ್ಯಾಪಾರೋದ್ಯಮ ಜೋರಾಗಿತ್ತು. ಎಲ್ಲರ ವೃತ್ತಿಯು ಸುಭಿಕ್ಷವಾಗಿತ್ತು. ಯಾವ ವೃತ್ತಿಯು ಕನಿಷ್ಠ ಯಾವುದು ಶ್ರೇಷ್ಠ ಅನ್ನೋ ಥರ ಇರಲಿಲ್ಲ. ಯಾವ ವೃತ್ತಿ ಮಾಡೋನಿಗೂ ಆದಾಯ ಕಡಿಮೆ ಅಂತಿರಲಿಲ್ಲ. ಈಗ ಅಯೋಧ್ಯೆಯ ಎಲ್ಲ ಪ್ರಜೆಗಳು ಆಭರಣ ಹಾಕೋತಾ ಇದ್ರು ಅಂತ, ಅದ್ಯಾರೋ ಬಿಸಿನೆಸ್ ಮೆನ್ಗಳು ಹಾಕೋತಾ ಇದ್ರು ಈ ತರ ಅಲ್ಲ. ಪ್ರತಿಯೊಬ್ಬನು ಅಂದ್ರೆ ಕೂಲಿನಾಲಿ ಮಾಡೋನು ಆ ಥರ ಇದ್ದ. ಎಂಥದ್ದೇ ಅಂದ್ರೂ ಕೂಲಿನಾಲಿ ಅಂತ ಕೆಲಸ ಇದ್ದೇ ಇರುತ್ತೆ, ಸೇವೆಯ ಕೆಲಸ ಇದ್ದೇ ಇರುತ್ತೆ, ಸೇವಕರಾಗಿದ್ದವ್ರು ಇದ್ದೇ ಇರ್ತಾರೆ. ಆದರೆ ಅವ್ರಿಗೂ ಶ್ರೀಮಂತಿಕೆ ಇತ್ತು ಅಂತ. ಆ ತರಹದ ವ್ಯವಸ್ಥೆ ದಶರಥನ ಕಾಲದಲ್ಲಿತ್ತು, ದಶರಥನ ಹಿಂದಿನವರ ತಲೆಮಾರಲ್ಲೂ ಇತ್ತು. ಅದು ಭರತನ ಕಾಲದಲ್ಲಿ ಏನೂ ತೊಂದರೆ ಇಲ್ಲದೆ ಮುಂದುವರೆದಿತ್ತು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಅದು ಎಲ್ಲಿ ಗೊತ್ತಾಗುತ್ತೆ ಅಂದರೆ, ರಾಮ ಬಂದು ರಾಜ್ಯಭಾರ ಆರಂಭ ಮಾಡಿದ ಮೇಲೆ ಇನ್ಯಾವುದೋ ಸಮಸ್ಯೆಗಳಿತ್ತು, ರಾಮ ಪರಿಹಾರ ಮಾಡ್ದ ಅನ್ನೋ ಥರದ ಮಾತುಕತೆಗಳಿಲ್ವ, ಅದನ್ನು ಭರತ ಮಾಡ್ಕೊಂಡು ಹೋದ. ನಾವು ಹಿಂದೊಂದು ಸಲ ಮಾತಾಡಿದ್ವಿ, ಭರತ ನಂದಿಗ್ರಾಮದಲ್ಲಿದ್ದ ಪ್ರಾಯಶಃ ಶತ್ರುಘ್ನ ಅಯೋಧ್ಯೆಯಲ್ಲಿ ನಿಂತು ಓಡಾಡಿಕೊಂಡು ಮಾಡ್ತಾ ಇದ್ದ ಅಂತ ಅನ್ಸತ್ತೆ ಅಂತ.